ಮೋದಿ ಸರ್ಕಾರ ನಿಮ್ಮ ಮೊಬೈಲ್ನೊಂದಿಗೆ ಏನು ಮಾಡಲು ಹೊರಟಿದೆ? ಇದು ರಕ್ಷಣೆನಾ ಅಥವಾ ಕಣ್ಗಾವಲ? ಸ್ನೇಹಿತರೆ, ಕಳೆದೆರಡು ದಿನಗಳಿಂದ ಸಂಚಾರ್ ಸಾಥಿ ಆ್ಯಪ್ನ ಮೂಲಕ ಕೇಂದ್ರ ಸರ್ಕಾರ ಸರ್ವಾಧಿಕಾರದ ಬಾಗಿಲನ್ನು ತಟ್ಟಿ ಮತ್ತೆ ರಿಟರ್ನ್ ಬಂದಿದೆ ಅಂತ ಹೇಳಿದ್ರು ಕೂಡ ಸುಳ್ಳಾಗೋದಿಲ್ಲ. ಕಾರಣ ಸಂಚಾರ್ ಸಾಥಿ ಆ್ಯಪನ್ನು ಅಥವಾ ಆ ಆ್ಯಪ್ನ ಮೇಲೆದ್ದಿರುವಂತಹ ಚರ್ಚೆಗಳು. ಕಳೆದ ಜನವರಿಯಲ್ಲಿ ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಇಂದ ಒಂದು ಆ್ಯಪ್ ಅನ್ನು ಲಾಂಚ್ ಮಾಡಲಾಗುತ್ತೆ. ಅದರ ಹೆಸರೇ ಸಂಚಾರಿ ಸಾಥ್. ಈ ಆ್ಯಪ್ನ ಮೂಲಕ ಭಾರತದಲ್ಲಿ ನಡೆಯುತ್ತಿರುವಂತಹ ಸೈಬರ್ ಅರೆಸ್ಟ್, ಸೈಬರ್ ಸೆಕ್ಯೂರಿಟಿ, ಅದೇ ರೀತಿ ಸೈಬರ್ ಫ್ರಾಡ್ಗಳನ್ನು ನಿಲ್ಲಿಸಬೇಕಾಗಿ ಮತ್ತು ಕಳವಾದಂತಹ ಮೊಬೈಲ್ಗಳನ್ನು ಪತ್ತೆ ಹಚ್ಚುವ ಸಲುವಾಗಿ ಕೇಂದ್ರ ಸರ್ಕಾರ ಈ ಆ್ಯಪನ್ನು ಲಾಂಚ್ ಮಾಡಲಾಗಿದೆ ಅಂತ ಹೇಳಿ ಇದನ್ನು ಜನವರಿಯಲ್ಲೇ ಲಾಂಚ್ ಮಾಡಲಾಗಿತ್ತು ಮತ್ತು ಹಲವಾರು ಜನರು ಇದನ್ನು ಡೌನ್ಲೋಡ್ ಕೂಡ ಮಾಡಿ ಬಳಸ್ತಾ ಇದ್ರು. ಆದರೆ ಕಳೆದ ಡಿಸೆಂಬರ್ 1ರಿಂದ ಚರ್ಚೆಗೆ ಕಾರಣವಾಗಿರುವಂಥದ್ದು ನವೆಂಬರ್ 28ರಂದು ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಇಂದ ಹೊರಡಿಸಿದಂಥ ಒಂದು ಆದೇಶ. ಭಾರತಕ್ಕೆ ಬರುವಂತಹ ಎಲ್ಲಾ ಮೊಬೈಲ್ ಫೋನ್ಗಳಲ್ಲೂ ಕಡ್ಡಾಯವಾಗಿ ಸಂಚಾರ್ ಸಾಥಿ ಅನ್ನುವಂಥ ಆ್ಯಪ್ ಪ್ರೀ ಇನ್ಸ್ಟಾಲ್ ಆಗಿರಬೇಕು. ಅದೇ ರೀತಿ ಭಾರತದಲ್ಲಿ ತಯಾರಾಗುವಂತಹ ಮೊಬೈಲ್ ಫೋನ್ಗಳಿಗೂ ಕೂಡ ಈ ಆ್ಯಪ್ಗಳು ಕಡ್ಡಾಯವಾಗಿದೆ. ಇದನ್ನ 90 ದಿನಗಳ ಒಳಗಾಗಿ ಲಾಗು ಮಾಡಬೇಕು. ಅದೇ ರೀತಿ 120 ದಿನಗಳ ಒಳಗಾಗಿ ಸಂಕ್ಷಿಪ್ತ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ನೀಡಬೇಕು ಅನ್ನುವಂತಹ ಮಾಹಿತಿಯನ್ನ, ಆದೇಶವನ್ನ ಕೇಂದ್ರ ಸರ್ಕಾರದಿಂದ ಹೊರಡಿಸಿದೆ. ಇದರ ಕಾರಣದಿಂದಾಗಿ ಇವತ್ತು ಚರ್ಚೆಗೆ ಕಾರಣ ಆಗಿದೆ. ಆದೇಶವನ್ನ ತಿರಸ್ಕರಿಸಿದಂತ ಆಂಡ್ರಾಯ್ಡ್ ಕಂಪನಿಗಳು ಮತ್ತು ಐಫೋನ್ ಕಂಪನಿಗಳು ಈ ಆದೇಶವನ್ನ ತಿರಸ್ಕಾರ ಮಾಡಿದೆ. ಅವರು ಹೇಳಿರುವಂತಹ ಕಾರಣ, ಈ ಒಂದು ಆ್ಯಪ್ನಿಂದಾಗಿ ನಮ್ಮ ಗ್ರಾಹಕರ ಪ್ರೈವಸಿಗೆ ಧಕ್ಕೆ ಬರಲಿದೆ, ಅವರ ಪ್ರೈವಸಿಗೆ ತೊಂದರೆ ಆಗಲಿದೆ, ಅದರಿಂದ ನಾವು ಈ ಆ್ಯಪನ್ನು ಪ್ರೀ ಇನ್ಸ್ಟಾಲ್ ಮಾಡೋದಿಲ್ಲ ಅನ್ನುವಂಥ ಈ ಆದೇಶವನ್ನು ತಿರಸ್ಕಾರ ಮಾಡಿದೆ. ಇದರಿಂದ ಕೇಂದ್ರ ಸರ್ಕಾರ ಯೂ-ಟರ್ನ್ ಅನ್ನು ಹೊಡೆದಿದೆ. ಅದೇ ರೀತಿ ಇಂಟರ್ನೆಟ್ ಫ್ರೀಡಮ್ ಫೌಂಡೇಶನ್ ಅವರು ಕೂಡ ಈ ಒಂದು ಆ್ಯಪ್ನ ಮೂಲಕ ಈ ಆ್ಯಪ್ಗಾಗಿ ಚಿಂತೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಆ್ಯಪನ್ನು ಇನ್ಸ್ಟಾಲ್ ಮಾಡೋದರ ಮೂಲಕ ಕೇಂದ್ರ ಸರ್ಕಾರ ಭಾರತದಲ್ಲಿರುವಂಥ ಪ್ರತಿಯೊಬ್ಬರ ಮೊಬೈಲಲ್ಲೂ ಕೂಡ ಕಣ್ಗಾವಲಿನಲ್ಲಿಡಲು ಪ್ರಯತ್ನ ಪಡ್ತಿದೆ ಮತ್ತು ಇದನ್ನ ಇನ್ಸ್ಟಾಲ್ ಮಾಡಿದ್ದ ಮೇಲೆ ಡಿಸೇಬಲ್ ಮಾಡುವಂಥ ಯಾವುದೇ ರೀತಿಯಂತಹ ಯೋಜನೆ ಇರುವುದಿಲ್ಲ ಅನ್ನುವಂಥ ಕಾರಣವು, ಇದು ಇನ್ನಾದರೂ ಡಿಸೇಬಲ್ ಆದರೂ ಕೂಡ ಅದರ ಡಾಟಾ ಆ್ಯಪ್ನಲ್ಲಿ ಅದೇ ರೀತಿ ಕಂಟಿನ್ಯೂ ಆಗಿರುತ್ತೆ, ಆ್ಯಪ್ಗೆ ಸಿಗುತ್ತೆ ಅನ್ನುವಂಥ ಕಾರಣದಿಂದ ಇಂಟರ್ನೆಟ್ ಫ್ರೀಡಮ್ ಫೌಂಡೇಶನ್ ಅವರು ಕೂಡ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ, ಅವರು ಚಿಂತೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರಿಂದನೂ ಕೂಡ ಕೇಂದ್ರ ಸರ್ಕಾರಕ್ಕೆ ಈ ವಿಚಾರವಾಗಿ ಮುಖಭಂಗ ಆಗಿ ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಯೂ-ಟರ್ನ್ ಅನ್ನು ಹೊಡೆದಿದ್ದಾರೆ. ಈ ಆ್ಯಪ್ನಿಂದ ಇಷ್ಟೆಲ್ಲ ಅನುಕೂಲ ಇದೆ ಅಂತ ಹೇಳಿದ್ರು ಕೂಡ ಇದರಲ್ಲಿರುವಂತಹ ಮುಖ್ಯ ಸಮಸ್ಯೆಗಳೇನು? ನೀವು ಈ ಆ್ಯಪನ್ನು ಡೌನ್ಲೋಡ್ ಮಾಡಿ ಇದನ್ನು ರಿಜಿಸ್ಟರ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ ಕಡ್ಡಾಯ. ಈ ಕಡ್ಡಾಯ ಮೊಬೈಲ್ ನಂಬರ್ ಒಂದಿಗೆ ನೀವು ರಿಜಿಸ್ಟರ್ ಮಾಡಬೇಕಾದ್ರೆ ನಿಮ್ಮ ವಿಡಿಯೋಸ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ನಿಮ್ಮ ಕಾಂಟ್ಯಾಕ್ಟ್ಸ್, ಅದೇ ರೀತಿ ಕಾಲ್ ಲಿಸ್ಟ್ ಮತ್ತು ಕಾಲ್ ರೆಕಾರ್ಡ್ಸ್, ಅದೇ ರೀತಿ ನೀವು IMEI ನಂಬರನ್ನು ಸ್ಕ್ಯಾನ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ನ ಕ್ಯಾಮರಾ ಮತ್ತು ಫ್ಲಾಶ್ ಲೈಟ್ನ ನೇರ ಆಕ್ಸೆಸ್ಗಳು ಈ ಆ್ಯಪ್ಗೆ ದೊರೆಯಲಿದೆ. ಮತ್ತು ಈ ಆ್ಯಪನ್ನು ನಿರ್ಮಾಣ ಮಾಡಿರುವಂತಹ ರೀತಿ ಇದನ್ನು ಡಿಸೇಬಲ್ ಮಾಡಿದರೂ ಕೂಡ ಅದು ಬ್ಯಾಕ್ಗ್ರೌಂಡ್ ಅಲ್ಲಿ ವರ್ಕ್ ಆಗುವಂತಹ ರೀತಿಯಲ್ಲಿ ಇದನ್ನ ನಿರ್ಮಿಸಲಾಗಿದೆ ಅನ್ನುವಂತಹ ಆರೋಪ ಮತ್ತು ಸಮಸ್ಯೆ ಇದರಲ್ಲಿ ಮುಖ್ಯವಾಗಿ ಕಾಣ್ತಾ ಇದೆ. ಅದೇ ರೀತಿ ಕೆಲವು ಎಕ್ಸ್ಪರ್ಟ್ಗಳು ಈ ವಿಚಾರವಾಗಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾದಂತಹ ಆ್ಯಪ್ಗಳನ್ನ ಏಕಕಾಲದಲ್ಲಿ ಆದೇಶವನ್ನ ಹೊರಡಿಸುವಂಥದ್ದು ಇದು ಸರ್ವಾಧಿಕಾರಿ ಧೋರಣೆ ಮತ್ತು ಈ ರೀತಿಯ ಕಾರ್ಯಪ್ರವೃತ್ತಿಗಳು ಈಗಾಗಲೇ ಕೆಲವು ದೇಶಗಳಲ್ಲಿ ಮಾತ್ರ ಇರುವಂಥದ್ದು. ಅದು ಪ್ರಜಾಪ್ರಭುತ್ವವನ್ನ ನಂಬದೇ ಇರುವಂತಹ ದೇಶಗಳಲ್ಲಿ ಮಾತ್ರ ಇರೋದು. ನಾರ್ತ್ ಕೊರಿಯಾ, ಚೈನಾ ಮತ್ತು ರಷ್ಯಾಗಳಂತಹ ದೇಶದಲ್ಲಿ ಮಾತ್ರ ಈಗ ಈ ರೀತಿ ಪ್ರಜೆಗಳ ಮೇಲೆ ಕಣ್ಗಾಲಿನ ಆ್ಯಪ್ಗಳಿರುವಂಥದ್ದು. ಭಾರತಕ್ಕೆ ಈ ರೀತಿ ತರುವಂಥದ್ದು ಸರ್ವಾಧಿಕಾರಣ ಧೋರಣೆ ಅಂತ ಪ್ರಮುಖ ಎಕ್ಸ್ಪರ್ಟ್ಗಳು ಕೂಡ ಹೇಳಿದ್ದಾರೆ. ಅದೇ ರೀತಿ ವಿರೋಧ ಪಕ್ಷವು ಇದನ್ನ ವಿರೋಧ ಮಾಡ್ತಾ ಇದೆ. ಅವರು ಹೇಳ್ತಿದ್ದಾರೆ ಭಾರತದ ಕೇಂದ್ರ ಸರ್ಕಾರ ಬಿಗ್ ಬಾಸ್ ರೀತಿಯಲ್ಲಿ ಭಾರತ ದೇಶವನ್ನ ಚೇಂಜ್ ಮಾಡುವಂತಹ ಪ್ರಯತ್ನದಲ್ಲಿದೆ. कर पाएगा तो यानी आपकी सारी एक्टिविटीज वो ट्रैक कर पाएगा, वो आप डिलीट भी नहीं कर सकते हैं अपने फ़ोन से. तो ये जैसे एक बिग बॉस के हाउस में आपके ऊपर कैमरा हमेशा लगा रहता है, वैसे ही आपका फ़ोन जो एकदम पर्सनल चीज़ है, आपकी प्राइवेट स्पेस है और प्राइवेसी हमारा अधिकार है, आप उसी का लगातार हनन कर रहे हैं. हम आपसे कह रहे हैं आप रिड्रेसल सिस्टम्स ढूंढिए, आप सर्वेलेंस सिस्टम्स बना रहे हैं. इतना क्या आपको लोगों को कंट्रोल करने की, नियंत्रण करने की, कौन क्या कर रहा है, किससे बात कर रहा है, क्या देख रहा है, क्यों देख रहा है, ये कितना सरकार दखलंदाजी ಪರ್ಸನಲ್ ಜೀವನಕ್ಕೆ ಕಾಲಿಡುವಂತಹ ಪ್ರಯತ್ನ ಮಾಡ್ತಿದೆ ಅಂತ ಆರೋಪಗಳನ್ನ ವಿರೋಧ ಪಕ್ಷದಿಂದ ಮಾಡ್ತಾ ಇದೆ. ಮೊಬೈಲ್ ಫೋನಿನ IMEI ನಂಬರ್ನೊಂದಿಗೆ ಸಿಮ್ ಲಿಂಕ್ ಆದಾಗ ನಮ್ಮ ಆಧಾರ್ ಕಾರ್ಡ್ ಮತ್ತು ಡಾಕ್ಯುಮೆಂಟ್ ಅದರೊಂದಿಗೆ ಲಿಂಕ್ ಆಗಿರ್ತದೆ. ಇದರಿಂದ ಎಲ್ಲಾದರೂ ಫೋನ್ ಅನ್ನ ಕಳವಾದ್ರೆ ಅಥವಾ ಫ್ರಾಡ್ಗಳನ್ನ ನಿಲ್ಲಿಸಲೂಬಹುದು. ಆ ರೀತಿ ದೇಶದಲ್ಲಿ
ಸರಿಸುಮಾರು ದಿನಕ್ಕೆ 7,000ರಿಂದ 10,000ದವರೆಗೂ ಕೇಸ್ಗಳು ರಿಜಿಸ್ಟರ್ ಆಗುತ್ತೆ. ಲಕ್ಷಾಂತರ ರೂಪಾಯಿಗಳನ್ನ ದೋಚಿದಂತಹ ಕೇಸ್ಗಳು ರಿಜಿಸ್ಟರ್ ಆಗುತ್ತೆ ಆನ್ಲೈನ್ ಫ್ರಾಡ್ ಇಂದ. ಆದ್ರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಇದಕ್ಕೆ ಉತ್ತರವನ್ನ ನೀಡಿಲ್ಲ. ಪೊಲೀಸ್ ಇಲಾಖೆಗಳು ಇದನ್ನ ಅಷ್ಟೊಂದು ಸೀರಿಯಸ್ ಆಗಿ ಕೂಡ ತಗೊಂಡಿಲ್ಲ. ಮತ್ತೆ ಪ್ರತ್ಯೇಕ ಏನಂತ ಹೇಳಿದ್ರೆ, ಕಳವಾದಂತಹ ಫೋನ್ಗಳು ಅತಿ ಹೆಚ್ಚು ಯೂಸ್ಡ್ ಫೋನ್ಗಳಾಗಿ ಸೇಲ್ ಆಗೋದಿಲ್ಲ, ಅದರ ಪಾರ್ಟ್ಸ್ಗಳನ್ನ ಸಪ್ರೇಟ್ ಆಗಿ ಸೇಲ್ ಮಾಡ್ತಾರೆ. ಇದರ ಬಗ್ಗೆ ಈ ಯೋಜನೆಗಳನ್ನ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ತಂದಿಲ್ಲ ಅನ್ನುವಂಥದ್ದು ಮುಖ್ಯ. ಮತ್ತೆ ಈ ರೀತಿಯಾದಂತಹ ಚರ್ಚೆ ಬರಲಿರುವಂತಹ ಮುಖ್ಯ ಕಾರಣ ಅಂತ ಹೇಳಿದ್ರೆ, ಈ ಆ್ಯಪ್ನಿಂದ ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಮಂತ್ರಿಗಳಾದಂತಹ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಹೇಳಿಕೆ ಇದಕ್ಕೆ ಚರ್ಚೆಗೆ ಕಾರಣವಾಗಿದೆ. 4 ದಿನದ ಮುಂಚೆ ಇದು ಕಡ್ಡಾಯ ಅಂತ ಆದೇಶ ಹೊರಡಿಸಿದಂತಹ ಅವರೇ 2 ದಿನದ ನಂತರ ಯೂಟರ್ನ್ ಅನ್ನು ಹೊಡೆದು ಇದು ಕಡ್ಡಾಯವಲ್ಲ, ಬೇಕಾದ್ರೆ ಡಿಸೇಬಲ್ ಕೂಡ ಮಾಡಬಹುದು ಅನ್ನುವಂಥ ಅರ್ಥದಲ್ಲಿ ಹೇಳಿಕೆಯನ್ನು ನೀಡಿದೆ. अगर आप चाहते हो तो इसको आप एक्टिवेट करो, अगर आप नहीं चाहते तो इसे एक्टिवेट मत करो. सुनिए ना, अगर आप इसको अपने फोन पे रखना चाहते हो तो रखो, अगर आप इसको डिलीट करना चाहते हो तो डिलीट करो. जिस तरीके से, उदाहरण के तौर पे ನಮ್ಮ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿ ಇರುವಂತಹ ಏಕೈಕ ವಸ್ತು ಅಂದ್ರೆ ಅದು ಮೊಬೈಲ್ ಫೋನ್ ಮಾತ್ರ. ನಾವು ಯಾರೊಂದಿಗಿದ್ದೀವಿ, ಎಷ್ಟೊತ್ತು ಮಾತಾಡ್ತಾ ಇದ್ದೀವಿ, ಅಥವಾ ನಮ್ಮ ಆಲೋಚನೆಗಳು, ಜೀವನ ಯಾವ ರೀತಿ ಇದೆ ಅಂತ ತಿಳಿದಿರುವಂತಹ ಏಕೈಕ ವಸ್ತು ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಫೋನ್. ನಮ್ಮ ಒಳಗೆ ಏನು ನಡೀತಾ ಇದೆ ಅನ್ನುವಂತಹ ಆಲೋಚನೆಯನ್ನು ಮಾಡುವಂತಹ ಏಕೈಕ ವಸ್ತು ಅಂದ್ರೆ ಮೊಬೈಲ್ ಫೋನ್. ಅದಕ್ಕೆ ಕೇಂದ್ರ ಸರ್ಕಾರ ಲಗ್ಗೆ ಇಟ್ಟಿದೆಯಾ ಅನ್ನುವಂತಹ ಒಂದು ಮುಖ್ಯ ಪ್ರಶ್ನೆ ಎಲ್ಲರ ಮುಂದೆ ಕಾಡ್ತಾ ಇದೆ. ಸೈಬರ್ ಸೆಕ್ಯೂರಿಟಿಗಾಗಿ ಅಂತ ಹೇಳಿದ್ರೆ ಇದನ್ನ ಡಿಸೇಬಲ್ ಮಾಡುವಂತ ಆಪ್ಷನ್ ನೀಡಿರೋದಾದ್ರೂ ಏಕೆ? ಹಾಗಾದ್ರೆ ಮೊಬೈಲ್ ಅನ್ನ ಕಳ್ಳರು ಕಳ್ತನ ಮಾಡಿದ ಮೇಲೆ ಅದನ್ನ ಈಸಿಯಾಗಿ ಡಿಸೇಬಲ್ ಕೂಡ ಮಾಡ್ಬೋದಲ್ವಾ? ಈ ವಿಷಯ ಕಳ್ಳರಿಗೆ ಗೊತ್ತಿರೋದಿಲ್ವಾ ಅನ್ನುವಂಥದ್ದು ಮುಖ್ಯ. ಎಲ್ಲ ಆ್ಯಪ್ಗಳಿಗೂ ನಾವು ಸಾಮಾನ್ಯವಾಗಿ ಎಲ್ಲ ರೀತಿಯ ಆಕ್ಸೆಸ್ ಅನ್ನ ನೀಡ್ತಾ ಇದ್ದೇವೆ, ಮತ್ತು ಈ ಆ್ಯಪ್ಗೆ ನೀಡುವುದರ ಏನು ಸಮಸ್ಯೆ ಇದೆ ಅಂತ ಕೆಲವು ಸರ್ಕಾರದ ಸಮರ್ಥಕರು ನಿಮ್ಮ ಬಳಿ ಕೇಳಬಹುದು. ಅದೇ ರೀತಿ ನೀವು ಸರ್ಕಾರದ ವಿರೋಧದಲ್ಲಿ ಎಲ್ಲ ವಿಚಾರಗಳನ್ನು ನೋಡ್ತಾ ಇದ್ದೀರಾ ಅಂತ ಆರೋಪ ಕೂಡ ಮಾಡಬಹುದು. ಆದ್ರೆ ಸ್ನೇಹಿತರೆ, ಬೇರೆ ಆ್ಯಪ್ಗೂ ಈ ಆ್ಯಪ್ಗೆ ಇರುವಂತಹ ವ್ಯತ್ಯಾಸ ಅಂತ ಹೇಳಿದ್ರೆ, ಬೇರೆ ಆ್ಯಪ್ ಅನ್ನ ನಾವು ಡಿಸೇಬಲ್ ಮಾಡಿದ ತಕ್ಷಣ ನಮಗೂ ಆ್ಯಪ್ಗೆ ಇರುವಂತಹ ನಂಟು ಅಲ್ಲಿಗೆ ಮುಕ್ತಾಯವಾಗುತ್ತೆ. ಆದ್ರೆ ಈ ಆ್ಯಪ್ ಅನ್ನ ಡಿಸೇಬಲ್ ಮಾಡಿದ್ರೂ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗುವಂತಹ ರೀತಿಯಲ್ಲಿ ಇದನ್ನ ಚಾಲ್ತಿಗೆ ತರಬೇಕು ಅಥವಾ ಇದನ್ನ ರೆಡಿ ಮಾಡಬೇಕು ಅನ್ನುವಂಥ ಆದೇಶ ಕೇಂದ್ರ ಸರ್ಕಾರದಿಂದ ಬಂದಿರುವಂತದ್ದು ಆತಂಕಕ್ಕೆ ಕಾರಣ. ಬಹುಮುಖ್ಯವಾಗಿ ಈಗಿನ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ವಿರೋಧ ಪಕ್ಷ ಮತ್ತು ಪತ್ರಕರ್ತರು, ಅದೇ ರೀತಿ ಹೋರಾಟಗಾರರನ್ನ ಗೂಢಚರ್ಯೆ ಮಾಡಿದಂತ ಕಣ್ಗಾವಲಿನಲ್ಲಿಟ್ಟು ಅವರ ಮೊಬೈಲ್ಗಳನ್ನ ಟ್ಯಾಪ್ ಮಾಡಿದಂತಹ ಆರೋಪ ಕೇಂದ್ರ ಸರ್ಕಾರದ ಮೇಲಿದೆ. ಈ ಕಾರಣದಿಂದಾಗಿ ವಿರೋಧ ಪಕ್ಷಗಳು ನ್ಯಾಯಾಲಯದ ಮೊರೆ ಕೂಡ ಹೋಗಿತ್ತು. ಅದೇ ರೀತಿ ಭೀಮಾ ಕೊರೆಗಾಂವ್ನ ಹೋರಾಟಗಾರರು ಕೂಡ ಈ ರೀತಿಯ ಆರೋಪವನ್ನ ಮಾಡಿದ್ದಾರೆ. ನಮ್ಮ ಮೊಬೈಲ್ಗಳಲ್ಲಿ ಅಥವಾ ನಮ್ಮ ಲ್ಯಾಪ್ಟಾಪ್ಗಳಲ್ಲಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಡಾಕ್ಯುಮೆಂಟ್ಗಳನ್ನು ಇನ್ಸ್ಟಾಲ್ ಮಾಡಿ ಡಾಕ್ಯುಮೆಂಟ್ಗಳನ್ನು ಕಳಿಸಿ ಈ ಒಂದು ಡಾಕ್ಯುಮೆಂಟ್ಗಳ ಮೂಲಕವಾಗಿ ನಮ್ಮನ್ನ ಆರೋಪಿಯಾಗಿ ರೆಡಿ ಮಾಡಿದ್ದಾರೆ, ಆರೋಪಿಯಾಗಿ ನಮ್ಮನ್ನ ಮಾಡಲಾಯಿತು. ಈ ಎಲ್ಲ ಆರೋಪಗಳ ಕಾರಣದಿಂದಾಗಿ ಜನರು ಆತಂಕದಲ್ಲಿದ್ದಾರೆ. ಕಾರಣ, ಈ ಮೊದಲು ಆ್ಯಪ್ ಅನ್ನು ಲಾಂಚ್ ಮಾಡಲಾಗುತ್ತೆ, ನಂತರ ಕಂಪನಿಗಳಿಗೆ ಕಡ್ಡಾಯ ಆದೇಶವನ್ನು ನೀಡಲಾಗುತ್ತೆ. ಆ ತಿರಸ್ಕಾರ ಬಂದ ಮೇಲೆ ಅದು ಕಡ್ಡಾಯವಲ್ಲ ಮತ್ತು ಅದನ್ನು ಡಿಸೇಬಲ್ ಕೂಡ ಮಾಡಬಹುದು ಅನ್ನುವಂತಹ ಹೇಳಿಕೆ ಕೂಡ ಬರುತ್ತೆ. ಈ ರೀತಿ ಸ್ಪಷ್ಟವಿಲ್ಲದ ಹೇಳಿಕೆಗಳಿಂದ ನಮಗೆ ಸ್ಪಷ್ಟವಾಗುವಂಥದ್ದು ಸರ್ಕಾರ ಪ್ರತಿಯೊಬ್ಬರ ಮೇಲೂ ಕಣ್ಣಿಡುವಂತಹ ಪ್ರಯತ್ನದಲ್ಲಿದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಈ ರೀತಿಯ ಯೋಜನೆಗಳು ಬಿಜೆಪಿ ಸರ್ಕಾರದಿಂದ ಹೊಸತೇನಲ್ಲ ಮತ್ತು ಕೊನೆಯದು ಅಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿಯ ಯೋಜನೆಗಳು ಬರಬಹುದು ಮತ್ತು ಈ ರೀತಿಯ ಯೋಜನೆಗಳು ಬಂದಾಗ ಮೌನ ವಹಿಸುವಂತದ್ದು ಸರ್ವಾಧಿಕಾರಕ್ಕೆ ನಾವೇ ಬಾಗಿಲು ತೆಗೆದುಕೊಟ್ಟ ಹಾಗೆ. ಅದರಿಂದ ವಿರೋಧ ವ್ಯಕ್ತಪಡಿಸುವಂತಹ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಬೇಕು. ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನು ತಂದಾಗ ಅದಕ್ಕೆ ಅಭಿನಂದನೆ ಕೂಡ ನೀಡಬೇಕು. ಆದರೆ ಅಭಿನಂದನೆಗೆ ಅರ್ಹವಾದಂತಹ ಯಾವುದೇ ಯೋಜನೆಗಳನ್ನ ಕೇಂದ್ರ ಸರ್ಕಾರ ತಂದಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗುತ್ತೆ. ಅದರಿಂದ ಈ ಸಂಚಾರಿ ಸಾಥಿ ಅನ್ನುವಂಥ ಆ್ಯಪ್ ಇದು ಒಂದು ಕಣ್ಗಾವಲ ಅಥವಾ ರಕ್ಷಣೆನ ಅನ್ನುವಂಥದ್ದು ಮುಖ್ಯ ಪ್ರಶ್ನೆಯಾಗಿ ನಮ್ಮೆಲ್ಲರ ಮಧ್ಯೆ ಉಳಿದಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದರ ಬಗ್ಗೆ ಮಾಹಿತಿ ಬರುತ್ತೆ ಅನ್ನುವಂಥದ್ದು ಕಾದು ನೋಡೋಣ.